ನಮ್ದ್ರಲ್ಲಿ ಆಕ್ಚುಲಿ ಒಂದು ಚಿಕ್ಕದೊಂದು ಸೆಗ್ಮೆಂಟ್ ಇದೆ ಹೆಲ್ತ್ ರಿಲೇಟೆಡ್. ಸಿನ್ಸ್ ಯು ಆರ್ ಲೈಕ್ ಸ್ವಪ್ನ ಸುಂದರಿ ರತ್ನ ಮಂಜರಿ ಎಲ್ಲ ಆಗಿರೋದ್ರಿಂದ ಸೊ ನಿಮ್ಮ ಲೈಕ್ ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಯಾವ ತರ ಲೈಕ್ ಅಂದ್ರೆ ನೀವು ಡಯಟ್ ಮೇಂಟೈನ್ ಮಾಡ್ತೀರಾ, ನಿಮ್ಮ ಫಿಸಿಕಲ್ ಫಿಟ್ನೆಸ್ ಯಾವ ತರ ನೀವು ಕಾಪಾಡ್ಕೊಳ್ತೀರಾ, ಪ್ಲಸ್ ಫುಡ್ ಇಂಟೇಕ್ ಯಾವ ತರ ಇರುತ್ತೆ ಅದ್ರ ಬಗ್ಗೆ ಐ ಆಮ್ ಅ ಫೂಡಿ. ನನಗೆ ಐ ಕಾಂಟ್ ಕಂಟ್ರೋಲ್, ನನಗಾಗಲ್ಲ. ನನಗೆ ಐ ಜಸ್ಟ್ ಈಟ್ ನೈಸ್ಲಿ. ಬಟ್ ನನ್ನ ಬಾಡಿ ಹೆಂಗೆ ಅಂದರೆ ನನಗೆ ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ ನನ್ನ ಬಾಡಿ. ನನಗೆ ವೆಯ್ಟ್ ಗೇನ್ ಆಗಬೇಕು ಅಂದರೆ ಹಿಂಗೆ ಗೇನ್ ಆಗ್ತೀನಿ, ಅದೇ ಲೂಸ್ ಆಗಬೇಕು ಅಂದ್ರೂ ಹಿಂಗೆ ಆಗ್ಬಿಡ್ತೀನಿ. ಒಂಥರ ಐ ಕ್ಯಾನ್ ಪುಟ್ ಆನ್. ನಾನು ಎಷ್ಟು ಕೆ ಜಿ ಬೇಕಾದ್ರೂ ಗೇನ್ ಆಗ್ಬೋದು, ಎಷ್ಟು ಕೆ ಜಿ ಬೇಕಾದ್ರೂ ಇಳಿಸ್ಬೋದು. ನನಗೆ ನನ್ನ ಬಾಡಿ ಆ ಥರದ್ದು. ಆ್ಯಂಡ್ ಐ ಥಿಂಕ್ ನನಗೆ ಮೆಟಬಾಲಿಸಮ್ ಇಟ್ಸ್ ಲೈಕ್ ಸರಿಯಾಗಿ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಟು ವರ್ಕ್ ತುಂಬ ಅದಕ್ಕೆ ಇದು ಮಾಡೋದಿಲ್ಲ. ಬಟ್ ಐ ಡು ಪ್ಲೇ ಬ್ಯಾಡ್ಮಿಂಟನ್. ನನಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಕ್ಕಿಂತ ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಅಂದರೆ ಓಡಾಡೋದು, ಆಟ ಆಡೋದು ಇದು ಇಷ್ಟ ಆಗುತ್ತೆ. ಡ್ಯಾನ್ಸ್ ಮಾಡೋದು, ಎಸ್. ಸೊ ಇದನ್ನ ಮಾಡ್ತಾ ಇರ್ತೀನಿ ನಾನು. ಅದು ಬಿಟ್ಟರೆ ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ. ಅಂದರೆ ಟೈಮ್ ಟು ಟೈಮ್ ತಿಂತೀನಿ, 3 ಹೊತ್ತು ತಿಂತೀನಿ. ಇನ್ ಬಿಟ್ವೀನ್ಸ್ ತಿನ್ನೋದು ಸ್ವಲ್ಪ ಕಮ್ಮಿ. ಅಂದರೆ ಫುಡ್, ಹೋಮ್ ಫುಡ್. ನನಗೆ ಹೊರಗಡೆದು ಅಷ್ಟು ಇಷ್ಟ ಆಗಲ್ಲ. ಹೋಮ್ ಫುಡ್, ಬಾಯ್ಲ್ಡ್ ರೈಸ್ ನಾನು ತಿನ್ನೋದು ಜಾಸ್ತಿ. ಅದು ಬಿಟ್ಟರೆ ಮನೇಲಿ ನಮ್ಮ ಆ್ಯಂಡ್ ಐ ಡೋಂಟ್ ಲೈಕ್ ನಾನ್ ವೆಜ್. ನಾನು ಪ್ರಿಫರ್ ಮಾಡೋ ಸೀ ಫುಡ್ ಮಾತ್ರ ನಾನು ತಿನ್ನೋದು. ನಾನು ಚಿಕನ್ ಅದು ತಿನ್ನಲ್ಲ. ಬಟ್ ನಾನ್ ವೆಜ್ ಅಂದರೆ ಚಿಕನ್, ನಾನು ಮಟನ್ ಎಲ್ಲ ಇಲ್ಲಿ ತನಕ ತಿಂದಿಲ್ಲ. ಐ ಹ್ಯಾವ್ ನೆವರ್ ಟೇಸ್ಟೆಡ್ ಮಟನ್. ಇಟ್ಸ್ ಜಸ್ಟ್ ದಟ್ ಚಿಕನ್, ಎಗ್, ಫಿಶ್ ಇಷ್ಟು ಬಿಟ್ಟರೆ ನಾನು ನಾನ್ ವೆಜಲ್ಲಿ ಬೇರೆ ಏನೂ ತಿಂದಿಲ್ಲ. ಸೊ ಅದರಲ್ಲೂ ನನಗೆ ಚಿಕನ್ಸ್ ಇಷ್ಟ ಇಲ್ಲ. ಐ ಈಟ್ ಫಿಶ್. ಫಿಶ್ ಈಸ್ ಲೈಕ್ ಮೈ ಹೌ ಡು ಐ ಟೆಲ್ ಯು ಫೇವ್ರೇಟ್ ಫುಡ್. ಫಿಶ್, ಸೀ ಫುಡ್ ಅದು ತಿಂತೀನಿ. ಬಿಟ್ಟರೆ ಮನೆ ಊಟ ನನಗೆ ನೀವು ಡಯಟ್ ಫುಡ್ ಈ ಕೀಟೋ ಡಯಟ್ಸ್ ಅವೆಲ್ಲ ಐ ಡೋಂಟ್ ಡೂ ಆಲ್ ದೋಸ್. ನನಗೆ ಸರಿಯಾಗಿ ತಿನ್ನಬೇಕು. ಅಮ್ಮ ಮಾಡಿಕೊಟ್ಟಿರೋದನ್ನ ನೀಟಾಗಿ ತಿಂತೀನಿ. ಸ್ವೀಟ್ಸ್ ತಿಂತೀನಿ, ಬಟ್ ಅಷ್ಟೇ ನೀಟಾಗಿ ನನಗೆ ಅದನ್ನು ಹೆಂಗೆ ಕರ್ಸ್ಕೋಬೇಕು ಅಂತಲೂ ಗೊತ್ತು. ಐ ಗೋ ಪ್ಲೇ, ಐ ಗೋ ಟು ದ ಜಿಮ್, ಐ ವರ್ಕೌಟ್. ಸೊ ಹಿಂಗೆ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಐ ಸ್ಲೀಪ್ ಸೈಕಲ್ ನನಗೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ಸ್ಲೀಪ್ ಸೈಕಲ್ನ ನಾನು ಒಂದು ಸ್ವಲ್ಪ ಪ್ರಾಪರಾಗಿ ನೋಡಿಕೊಂಡು ಆರಾಮಾಗಿರ್ತೀನಿ. ಅದು ಬಿಟ್ಟರೆ ಆಗತ್ತೆ. ಶೂಟಿಂಗ್ ಟೈಮ್ ಅಂತಲ್ಲ, ನಮಗೆ ಫಾರ್ ಅನ್ ಆರ್ಟಿಸ್ಟ್ ವಿ ಹ್ಯಾವ್ ಟು ಕೀಪ್ ಟ್ರಾವೆಲಿಂಗ್. ಸೊ ನಮಗೆ ಟೈಮ್ ಇರಲ್ಲ. ವರ್ಕೌಟು ಅದು ಇದು 1 ತಿಂಗಳು ಹಂಗೆಲ್ಲ ಸಿಗೋದೇ ಇಲ್ಲ. ಗ್ಯಾಪ್ ಆಗೋಗುತ್ತೆ. ಆ್ಯಂಡ್ ನಮ್ಗೆ ಏನಾಗುತ್ತೆ, ಜಿಮ್ ವರ್ಕೌಟ್ಸ್ ಎಲ್ಲ ಮಾಡಿದಾಗ ಅದು ಸೋರ್ನೆಸ್ ಬರುತ್ತೆ, ಆ ಪೇಯ್ನ್ ಇರುತ್ತೆ. ಸೊ ನಮಗೆ ಅದು ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಶೂಟಿಂಗಲ್ಲಿ ಇದ್ದಾಗ ನಾನು ಅದೇ ಹೇಳ್ದಲ್ಲ, ಫಾರ್ ಮೀ ನನಗೆ ಫುಡ್ಗಿಂತ ಸ್ಲೀಪ್ ಸೈಕಲ್ ತುಂಬ ಮ್ಯಾಟರ್ ಆಗೋದು. ಅದನ್ನು ನಾನು ಮಾಡ್ತೀನಿ. ನಾನು ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ. ಐ ಡೋಂಟ್ ಯೂಸ್ ಮೊಬೈಲ್ಸ್ ಅಟ್ ಆಲ್. ಅಗತ್ಯ ಇದ್ರೆ, ಅವಶ್ಯಕತೆ ಇದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಬಿಟ್ಟರೆ ಐ ಡೋಂಟ್. ಮೇನ್ ಆಗಿ ಮೇ ಬಿ ಐ ಆಮ್ ರಿಯಲಿ ಬ್ಯಾಡ್. ನನ್ಗೆ ಎಲ್ಲರೂ ಹೇಳ್ತಾರೆ ನನ್ನ ಫೋನಲ್ಲಿ ನಾನು ಮೆಸೇಜಸ್ಸೇ ನೋಡಲ್ಲ. ನಾನು ಕಾಲ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಏನಾದರೂ ಇದ್ರೆ ಹೇಳಿದ್ರೆ ಮಾಡಿದ್ರೆ. ಅಲ್ಲಿ ಫಿಲಮ್ ನೋಡಿ ಈಗ ಫೋನ್ ಮಾಡಿ ರಚನಾ ಅವರಿಗೆ ಅವ್ರದ್ದು ಪಾತ್ರದ ಬಗ್ಗೆ ಹೇಳಬೇಕು ಅಂತ ಫೋನ್ ಮಾಡ್ತೀವಪ್ಪ, ನೀವು ಸಿಕ್ಕಿಲ್ಲ ನಾವೇನು ಮಾಡೋದು ಅವಾಗ? ಮೆಸೇಜ್ ಹಾಕ್ಬಿಡಿ, ನೋಡ್ತೀನಿ. ಬಟ್ ಆಸ್ ಅ ಪರ್ಸನ್ ನಾನು ಯೂಸ್ ಮಾಡಲ್ಲ. ಐ ರೀಡ್, ಐ ರೈಟ್, ಐ ಪೇಂಟ್, ಇದನ್ನು ಮಾಡ್ತಿರ್ತೀನಿ. ಬಿಟ್ಟರೆ ಐ ಡೋಂಟ್. ಯಾ. ಸೊ ಇದು ಸ್ಕಿನ್ ಕೇರ್ ರೂಟೀನ್ ನಿಮ್ಮದು? ಹಾಂ, ಐ ಡೋಂಟ್. ನನಗೆ ಮೇಕಪ್ ಜಾಸ್ತಿ ಇಷ್ಟ ಆಗಲ್ಲ. ನಾನು ಮೇಕಪ್ ಮಾಡಲ್ಲ. ಐ ಲೆಟ್ ಮೈ ಸ್ಕಿನ್ ಬ್ರೀದ್. ಬಟ್ ಅಫ್ಕೋರ್ಸ್ ಐ ಆಮ್ ಅನ್ ಆರ್ಟಿಸ್ಟ್, ಐ ಹ್ಯಾವ್ ಟು ವೇರ್ ಮೇಕಪ್. ಅದು ಮಾಡಿದಾಗ ನಾನು ನೈಟ್ ಕ್ರೀಮ್ ಅಂದರೆ ನೈಟ್ ರುಟೀನ್ನ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡ್ತೀನಿ. ಬಿಟ್ಟರೆ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ನಾರ್ಮಲ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ದಟ್ಸ್ ಆಲ್ ಐ ಡು. ಐ ಡೋಂಟ್ ಡೂ ಎನಿ. ಕೀಪ್ ಹೈಡ್ರೇಟೆಡ್. ಯಾ, ಹೈಡ್ರೇಟಿಂಗ್ ಅಷ್ಟೇ. ನೈಟ್ ಒಂದು ಒಳ್ಳೆ ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ. ಬೆಳಗ್ಗೆ ಇದ್ದರೆ ಅದೇ ಇಲ್ಲಿ ಎಸ್ಪೆಷಲಿ ಫಾರ್ ದ ಬ್ಯಾಂಗ್ಳೂರ್ ವೆದರ್ ತುಂಬ ಡ್ರೈ ಆಗುತ್ತೆ ಸ್ಕಿನ್. ಐ ಯೂಸ್ ಅ ಥಿಕ್ ಮಾಯ್ಶ್ಚರೈಸರ್ ಆ್ಯಂಡ್ 1 ಸನ್ಸ್ಕ್ರೀನ್. ದಟ್ಸ್ ಐ ಆಮ್ ಸಾರ್ಟೆಡ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.